ವೀಕ್ಷಕರೇ ನಮಸ್ಕಾರ, ನಾನು ಪೂಜಾ ಹಿರೇಗೌಡರ್. ನೊಂದವ್ರ ಪರ ನಿಂತರು ಅನ್ನೋ ಒಂದೇ ಒಂದು ಕಾರಣಕ್ಕೆ 80 ವರ್ಷದ ಮಹಿಳೆಯೊಬ್ಬರ ಮೇಲೆ 10 ದೂರನ್ನ ನೀಡೋದು ಎಂಥ ಪ್ರಜಾಪ್ರಭುತ್ವ ಇದು? ಅಸ್ಸಾಂ ರಾಜ್ಯ ಹಾಗೆ ಅಲ್ಲಿನ ಬಿಜೆಪಿ ಮುಖ್ಯಮಂತ್ರಿ ಈ ದೇಶದ ಸಂವಿಧಾನ ಮತ್ತೆ ಕಾನೂನನ್ನು ಮೀರಿ ತಮ್ಮದೇ ಒಂದು ಪ್ರತ್ಯೇಕ ನೀತಿ ನಿಯಮವನ್ನ ಪಾಲಿಸ್ತಾ ಇದ್ದಾರಾ? ಮಾನವೀಯತೆಯ ಪರ ಮಾತನಾಡೋದು ಅಸ್ಸಾಂನಲ್ಲಿ ಸರ್ಕಾರದ ವಿರುದ್ಧದ ಅಪರಾಧ ಅಂತ ಆಗಿದ್ದು ಯಾವಾಗ? ಒಬ್ಬ ಮುಖ್ಯಮಂತ್ರಿ ಸಂವಿಧಾನ ಮತ್ತೆ ಕಾನೂನನ್ನ ತನ್ನ ವೈಯಕ್ತಿಕ ಹಿತಾಸಕ್ತಿ ಹಾಗೆ ಮತಾಂಧ ರಾಜಕೀಯದ ಸಾಧನವಾಗಿ ಬಳಸ್ತಾ ಇರೋದು ಹೇಗೆ? ಇಡೀ ಸಮುದಾಯವನ್ನೇ ನುಸುಳುಕೋರರು ಅಂತ ಹೇಳೋದಿಕ್ಕೆ, ಮುಸ್ಲಿಮರನ್ನ ಮಾತ್ರ ಬುಲ್ಡೋಸರ್ಗೆ ಗುರಿಯಾಗಿಸೋದಿಕ್ಕೆ ಅಸ್ಸಾಂ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರವನ್ನ ಕೊಟ್ಟವ್ರು ಯಾರು? ಸರ್ಕಾರದ ಅತಿರೇಕಗಳನ್ನ ವಿರೋಧ ಮಾಡಿ ಮಾತಾಡೋದೇ ದೇಶದ್ರೋಹ ಅಂತ ಆಗಿದ್ದು ಯಾವಾಗ್ನಿಂದ? ಮುಸ್ಲಿಮರನ್ನ, ಹಕ್ಕು ಹೋರಾಟಗಾರರನ್ನ, ಪತ್ರಕರ್ತರನ್ನ, ಸಾಮಾಜಿಕ ಕಾರ್ಯಕರ್ತರನ್ನ ಹಾಗೆ ವಿದ್ವಾಂಸರನ್ನ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ದೇಶದ್ರೋಹಿಗಳು ಅಂತ ಸಾರಾಸಗಟಾಗಿ ನಿರ್ಧಾರ ಮಾಡಿಬಿಟ್ಟಿರೋದು ಹೇಗೆ? ಅಸ್ಸಾಂ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ಈ ತೀವ್ರ ಜನ ವಿರೋಧಿ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.